ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿವಾಳಿ ಹಂತದಲ್ಲಿರುವಂಥ ಹಿಮಾಚಲ ಪ್ರದೇಶದ ಸರ್ಕಾರ ಈಗ ಅಲ್ಲಿ ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಲಿಕ್ಕೆ ಸಜ್ಜಾಗಿ ಕುಳಿತಿದೆ. ಅಂಥದ್ದೊಂದು ನಿರ್ದೇಶನವನ್ನು ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ನೀಡಿದೆ. ಏನು ವಿಷಯ? ಅಲ್ಲಿ 2 ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಚುನಾವಣೆಯ ಸಂದರ್ಭದಲ್ಲಿ. ನಮ್ಮ ಪ್ರಿಯಾಂಕಾ ವಾಡ್ರಾ ಅವರು ಹಿಮಾಚಲ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಸಂಪೂರ್ಣ ಉಸ್ತುವಾರಿ ಈ ಪ್ರಿಯಾಂಕಾ ವಾಡ್ರಾ ಅವ್ರದ್ದಾಗಿತ್ತು. ಯಾವುದು ಅಸಾಧ್ಯವೋ ಅಂಥ ಓಲ್ಡ್ ಪೆನ್ಷನ್ ಸ್ಕೀಮನ್ನು ನಾವು ಜಾರಿ ಮಾಡ್ತೀವಿ ಅಂತ ಈಕೆ ಹೇಳಿದರು. ಅದಕ್ಕೆ ತಗಲುವ ವೆಚ್ಚವೆಷ್ಟು, ಸರ್ಕಾರದ ಬೊಕ್ಕಸದಲ್ಲಿ ಎಷ್ಟು ದುಡ್ಡು ಇರುತ್ತಾ, ಹಾಗೆ ಕೊಡ್ಲಿಕ್ಕೆ ಸಾಧ್ಯವಾ, ಅದು ಯಾವುದನ್ನು ಯೋಚನೆ ಮಾಡಲಿಲ್ಲ. ಅಂಥದ್ದೊಂದು ಸ್ಕೀಮನ್ನು ಅನೌನ್ಸ್ ಮಾಡಿಬಿಟ್ರು. ಅತಿ ಹೆಚ್ಚು ಸರ್ಕಾರಿ ನೌಕರರಿರುವಂಥ, ಅತಿ ಹೆಚ್ಚು ನಿವೃತ್ತರಿರುವಂಥ ಸ್ವರ್ಗದ ಸದೃಶವಾದಂಥ ಹಿಮಾಚಲ ಪ್ರದೇಶದಲ್ಲಿ ಒಂದು ರೀತಿಯ ಜನರಿಗೆ ರೋಮಾಂಚನ ಆಯಿತು, ಪುಳಕಾಯಿತು. ಏನಪ್ಪ ಇದು, ಯಾವ ನರೇಂದ್ರ ಮೋದಿ ಸರ್ಕಾರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಮಾಡಿದ್ರು ಅಂಥ ಸಂದರ್ಭದಲ್ಲಿ ಈಕೆ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತಾರೆ ಅಂತ ಎಲ್ಲ ದಬ 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 ಓಟ್ ಹಾಕಿದರು. ಹೇಗೆ ರಾಹುಲ್ ಗಾಂಧಿ ಕಟಾಕಟ್ ಟಕಾಟಕ್ ಅಂದಿದ್ರಲ್ಲ ಆ ಥರ. ಅದಲ್ಲದೆ 10 ಯೋಜನೆಗಳನ್ನು ಆಕೆ ಅನೌನ್ಸ್ ಮಾಡಿದರು. ಚುನಾವಣೆಯಲ್ಲಿ ಏನೋ ಗೆಲುವು ಲಭಿಸಿತ್ತು, ಅದಾದ ಮೇಲೆ ಗೊತ್ತಾಗತ್ತೆ ಬೊಕ್ಕಸ ಸಂಪೂರ್ಣ ಖಾಲಿಯಾಗಿ ಹೋಗಿದೆ ಅಂತ. ಅದರಲ್ಲಿ 2 ಸ್ಕೀಮ್ ಇದ್ದಾವೆ. ಒಂದು ಸುಖ ಆಶ್ರಯ ಸ್ಕೀಮ್ ಅಂತ, ಇನ್ನೊಂದು ಸುಖ ಶಿಕ್ಷಾ ಸ್ಕೀಮ್ ಅಂತ. ಈ ಸುಖ ಶಿಕ್ಷಾ ಸ್ಕೀಮ್ ಅಂತಂದರೆ ಇದು ಕಾಲೇಜ್ಗೆ ಹೋಗೋ ಹುಡುಗರಿಗೆ, ಹೈಸ್ಕೂಲ್ ಹೋಗೋ ಹುಡುಗರಿಗೆ ಪಾಕೆಟ್ ಮನಿ ಕೊಡುವಂಥದ್ದು. ಸುಖ ಆಶ್ರಯ ಸ್ಕೀಮು ಅಂತಂದರೆ ಈ ನಿರ್ಗತಿಕರು, ಮಹಿಳೆಯರು, ವೃದ್ಧರು ಅವ್ರಿಗೆ ದುಡ್ಡು ಕೊಡುವಂಥ ಸ್ಕೀಮು. ಎಲ್ಲ ದುಡ್ಡು ಕೊಡೋ ಸ್ಕೀಮೇ, ಬಿಟ್ಟಿ ಭಾಗ್ಯಗಳದೇ ಸ್ಕೀಮ್ ಇವ್ರದ್ದು. ಈ ಸ್ಕೀಮನ್ನು ಅನುಷ್ಠಾನ ಮಾಡಲಿಕ್ಕೆ ಇವ್ರ ಕಡೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಹೆಸರು ನೋಡಿ, ಅಲ್ಲಿರೋದು ಮುಖ್ಯಮಂತ್ರಿ ಹೆಸರು ಸುಖವಿಂದರ್ ಸಿಂಗ್ ಸುಕ್ಕು ಅಂತೇಳಿ. ಆತನ ಹೆಸರು ಅಜರಾಮರವಾಗಿರಲಿ ಅಂತ ಸ್ಟಾರ್ಟಿಂಗಲ್ಲಿ ಆತನ ಹೆಸರು. ಸುಖ ಶಿಕ್ಷಾ, ಸುಖ ಆಶ್ರಯ. ಈ ಸ್ಕೀಮ್ನಲ್ಲಿ ದುಡ್ಡು, ಈ ಸ್ಕೀಮನ್ನು ಅನುಷ್ಠಾನಕ್ಕೆ ದುಡ್ಡಿಲ್ಲ ಅಂತ ಇವರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಒಂದು ಇಲಾಖೆ ಇದೆ. ಇಲಾಖೆ ಹೆಸರು ಲ್ಯಾಂಗ್ವೇಜ್, ಲಿಟ್ರೇಚರ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ಅಂಥೇಳಿ. ಭಾಷೆ, ಸಾಹಿತ್ಯ ಮತ್ತು ಕಲ್ಚರ್, ಸಂಸ್ಕೃತಿ ಇಲಾಖೆ. ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇಲಾಖೆ ಅಂತ ನಮ್ಮಲ್ಲಿ ಹೆಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಅಲ್ಲಿ ಒಂದು ಇಲಾಖೆ ಇದೆ. ಅದು ಈ ಯೋಜನೆಯ ಅನುಷ್ಠಾನಕ್ಕೆ ಅವ್ರಿಗೆ ಇರುವಂಥ ಜವಾಬ್ದಾರಿ ಅದು. ಆ ಇಲಾಖೆಯವರು ಹಿಮಾಚಲ ಪ್ರದೇಶದಲ್ಲಿರುವಂಥ ಎಲ್ಲ ಈ ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ, ಸುತ್ತೋಲೆಯನ್ನು ಕಳಿಸಿದ್ದಾರೆ. ಏನಂತ, ನಮ್ಮ ರಾಜ್ಯದಲ್ಲಿರುವಂಥ 36 ದೇವಸ್ಥಾನಗಳೇನಿದವು, ಸರ್ಕಾರಿ ಸುಪರ್ದಿನಲ್ಲಿರುವಂಥ 36 ದೇವಸ್ಥಾನಗಳ ಹುಂಡಿಯಲ್ಲಿರುವಂಥ ದುಡ್ಡನ್ನೆಲ್ಲ ಈ ಯೋಜನೆಗಳಿಗೆ ಬಳಸಬೇಕು. ಅದಕ್ಕಾಗಿ ನೀವು ಮುಂದಿನ ಕ್ರಮವನ್ನು ಕೈಗೊಳ್ಳಿ ಅಂತ. ಈಗ ಆಯಾ DC-ಗಳು ಆಯಾ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಲೂಟಿ ಮಾಡಿ ಅಲ್ಲಿರುವಂಥ ಎಲ್ಲ ಹುಂಡಿ ದುಡ್ಡನ್ನು ತೊಗೊಂಡ್ಬಂದು ಈ ರೀತಿ ಬಿಟ್ಟಿ ಭಾಗ್ಯಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಲಿದ್ದಾರೆ. ನಿನ್ನೆ ಆ ಆದೇಶವನ್ನು ಹೊರಡಿಸಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ. ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಭುಗಿಲೆದ್ದಿದ್ದಾರೆ. ಭಾಳ ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇದೆ. ಮಾರ್ಚ್ 10ನೇ ತಾರೀಕಿಂದ ಅಲ್ಲಿ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಸುಖವಿಂದರ್ ಸಿಂಗ್ ಸುಕ್ಕು ಯಾವ ರೀತಿ ಎದುರಿಸ್ತಾರೆ ವಿಪಕ್ಷದವ್ರನ್ನ ಅಂತ ಗೊತ್ತಿಲ್ಲ. ಯಾಕೆಂದರೆ ಸರ್ಕಾರದಲ್ಲಿ ಎಲ್ಲ ಶಾಸಕರಿಗೆ ಈತ ಸಂಬಳವನ್ನು ತೆಗೆದುಕೊಳ್ಳಬೇಡಿ ಅಂತ ಹೇಳಿದರು, ಎಲ್ಲ ಭತ್ಯೆಯನ್ನು ಕಡಿಮೆ ಮಾಡಿ ಅಂತ ಹೇಳಿದರು, ನಾನೇ ಬಿಟ್ಬಿಡ್ತಾನೆ ನೀವು ಬಿಡಿ ಅಂತ ಹೇಳಿದರು. ಇದೆಲ್ಲ ಮಾಡಿನೂ ಕೂಡ ಯಾವುದೇ ರೀತಿ ಅನುಕೂಲ ಅವ್ರಿಗೆ ಆಗಲಿಲ್ಲ. ಯಾವುದೇ ಸ್ಕೀಮ್ಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ. 10 ಸ್ಕೀಮ್ಗಳನ್ನು ಅನುಷ್ಠಾನ ಮಾಡಿದ್ದಾರೆ, ಅನುಷ್ಠಾನಕ್ಕೆ ತರಬೇಕು ಅಂತ ಹೋಗಿದ್ದಾರೆ. 8 ಸ್ಕೀಮ್ಗಳಿಗೆ ದುಡ್ಡನ್ನು ಹಂಚಿಲ್ಲ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿಯೂ ಅದೇ ಪರಿಸ್ಥಿತಿ ಇರೋದು. ಪಾಪ ಇವತ್ತೊಬ್ಬ ಹೆಣ್ಮಗಳು ನನಗೆ ಫೋನ್ ಮಾಡಿದರು. ಅವ್ರು ಹೇಳಿದರು, 3 ತಿಂಗಳಾತ್ರಿ ಸರ, ಇದು 4ನೇ ತಿಂಗಳು ರೀ, ಇವ್ರು ರೊಕ್ಕ ಬರ್ತೈತಿ ಅಂಥೇಳಿ ನಾನು BC ಹಾಕಿಬಿಟ್ಟೇನೆ. BC ಅಂದರೆ ಚೀಟಿ. ಉತ್ತರ ಕರ್ನಾಟಕದಲ್ಲಿ ಈ ಚೀಟಿ ಹಾಕೋದಂತೇನು ಹಳೆ ಮೈಸೂರು ಪ್ರಾಂತ್ಯದಲ್ಲಿದೆಯಲ್ಲ, BC ಅಂತ ಕರೀತಾರೆ. BC ಹಾಕಿಬಿಟ್ಟೇನು ರೀ, ರೊಕ್ಕ ತಗೊಂಬಿಟ್ಟೇನು ರೀ, ಈಗ ರೊಕ್ಕ ಕಟ್ಬೇಕಾಗೈತೆ ರೀ, ದಿವಸ ಮನೆ ಮುಂದೆ ಬಂದು ನಿಲ್ಲಕತ್ತಾರ, ಇವ್ರು ರೊಕ್ಕನ ಕಳಿಸಿಲ್ಲ ಅವರು ಗೌರ್ಮೆಂಟಿಂದ. ಅಲ್ಲಮ್ಮ ರೊಕ್ಕ ಕೊಡ್ತಾರೆ ಅಂಥೇಳಿ ನೀನು ಯಾಕೆ ಓಟ್ ಹಾಕಕ್ಕೆ ಹೋದೆ, ಯೋಚನೆ ಮಾಡೋಕ್ಕಾಗಲ್ವ? ಇಲ್ಲರಿ ಗ್ಯಾರಂಟಿ ಅಂದ್ರಲ್ರಿ, ಗ್ಯಾರಂಟಿ ಕೊಡ್ತಾರೆ ಅಂತ ತಿಳ್ಕೊಂಡಿರಿ ನಾನು. ಅಂದರೆ ಸರ್ಕಾರವನ್ನು ನಂಬಿ ಜನ ಯಾವ ರೀತಿ ಅಮಾಯಕ ಜನ ಮೋಸ ಹೋಗಿರ್ತಾರೆ ಅನ್ನಲಿಕ್ಕೆ ಬೇರೆ ರೀತಿಯ ವಂಚನೆ ಬೇಡ, ಸರ್ಕಾರವೇ ಮಾಡುವ ವಂಚನೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈಗ ಎಂಥ ದಟ್ಟಾನುದರಿದ್ರ ಪರಿಸ್ಥಿತಿಗೆ ಹಿಮಾಚಲ ಪ್ರದೇಶ ಸರ್ಕಾರ ಬಂದು ನಿಂತಿದೆ ಅಂದರೆ, ದೇವಸ್ಥಾನಗಳಲ್ಲಿ ದಕ್ಷಿಣೆ ಬರುವಂಥ ದಕ್ಷಿಣೆಯನ್ನೇ ಎತ್ಕೊಂಡು ಹೋಗಿ ಇವತ್ತು ಸ್ಕೀಮ್ಗಳನ್ನು
ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಎಂಥ ಲೂಟಿಕೋರರು ಇರಬೇಕು, ಎಂಥ ಹಗಲು ದರೋಡೆಕೋರರು ಇರಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ಇವರು ಯಾವತ್ತೂ ಯಾವುದೇ ದರ್ಗಾಗೆ ಹೋಗಿ ದುಡ್ಡನ್ನು ಕೇಳೋದಿಲ್ಲ, ಅಥವಾ ಯಾವುದೇ ಗುರುದ್ವಾರಕ್ಕೆ ಹೋಗಿ ದುಡ್ಡು ಕೇಳೋದಿಲ್ಲ, ಯಾವ ಚರ್ಚ್ ಹತ್ರ ಹೋಗೋದಿಲ್ಲ. ಇವ್ರ ಕಣ್ಣಿಗೆ ನೇರವಾಗಿ ಕಾಣೋದು ಹಿಂದೂ ದೇವಸ್ಥಾನಗಳು ಕಾಣ್ತವೆ. ಆದರೆ ಹಿಂದೂ ದೇವಸ್ಥಾನಗಳು ಉತ್ಸವಗಳು ಇವ್ರಿಗೆ ಬೇಡ. ಮಹಾಕುಂಭ ಬಂದ ತಕ್ಷಣ ನಮ್ಮ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ ಮೂರ್ತಿಯಾಗಿ ನೆನಪಾಗಿಬಿಡುತ್ತೆ, ನಿರುದ್ಯೋಗ ನೆನಪಾಗತ್ತೆ, ಬಡತನ ನೆನಪಾಗತ್ತೆ. ಯಾರಾದರೂ ಹೋಗಿ ಪ್ರಯಾಗರಾಜಲ್ಲಿ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಬಡತನ ಹೊರಟೋಗುತ್ತಾ, ನಿರುದ್ಯೋಗ ಹೊರಟೋಗುತ್ತಾ ಅಂತ ಅವರಂತಾರೆ. ಅವರ ಮರಿ ಖರ್ಗೆ ಒಂದಿದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಅದು ಹೇಳತ್ತೆ ಇನ್ನೇನು ಮುಗಿದು ಹೋಗ್ಬೇಕು, ಇನ್ನು 3 ದಿವಸಕ್ಕೆ ಈ ಮಹಾಕುಂಭ ಮೇಳನೇ ಮುಗಿ ಹೋಗುತ್ತೆ. ಆವಾಗ ಇದಕ್ಕಿದ್ದಕ್ಕಿದ್ದಾಗ ನಿದ್ದುಗಣ್ಣೆ ಎಚ್ಚರ ಬಿಡ್ತಿದ್ದು ಮರಿ ಖರ್ಗೆಗೆ. ಇದು ಹೇಳತ್ತೆ ಇಲ್ಲ ನೀರೇ ಕಲುಷಿತ ಆಗಿಬಿಟ್ಟಿದೆ, ಆ ನೀರಿನಲ್ಲಿ ಯಾರಾದರೂ ಸ್ನಾನ ಮಾಡೋಕ್ಕಾಗತ್ತಾ, ಮಲಿನ ಆಗಿಬಿಟ್ಟಿದೆ, ಬೇಕಾದ್ರೆ ಲ್ಯಾಬ್ ರಿಪೋರ್ಟ್ ನೋಡಿ, ಅದನ್ನು ನೋಡಿ, ಇದು ನೋಡಿ ಅಂತ ಒದರ್ಲಿಕ್ಕೆ ಶುರು ಮಾಡುತ್ತೆ. ಇನ್ನು ಆ ಕಡೆ ನೋಡಿದರೆ ಹೆಣಗಳ ರಾಶಿ ಅಂತ ಜಯಾ ಬಚ್ಚನ್ ಹೇಳ್ತಾರೆ. ಅಖಿಲೇಶ್ ಯಾದವ್ ಹೇಳ್ತಾರೆ ಇದು ಯಾವ ರೀತಿ ಕುಂಭಮೇಳ ರೊಕ್ಕ ನೋಡಿದರೆ ಆ ರೀತಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಇವರೆಲ್ಲ ಕಾಂಗ್ರೆಸ್ಸು ಮತ್ತು ವಿಪಕ್ಷದವರು ಇವರಿಗೆ ಹಿಂದೂ ಉತ್ಸವಗಳು ಯಾವುವು ಬೇಕಾಗಿಲ್ಲ, ಆದರೆ ಹಿಂದೂಗಳ ದುಡ್ಡು ಇವರಿಗೆ ಬೇಕೇ ಬೇಕು. ನೋಡಿ, ಕೋವಿಡ್ ಸಂದರ್ಭದಲ್ಲಿ ಎಲ್ಲ ವಿಪಕ್ಷದವ್ರದ್ದು ಒಂದೇ ಧ್ವನಿ ಇತ್ತು, ಏನಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಇಷ್ಟೊಂದು ಹುಂಡಿಯ ದುಡ್ಡಿದೆ, ಆ ದುಡ್ಡನ್ನು ಸರ್ಕಾರ ತನ್ನ ಬೊಕ್ಕಸಕ್ಕೆ ತೆಗೆದುಕೊಂಡು ಯಾಕೆ ನಮ್ಮ ಸಂಪನ್ಮೂಲವನ್ನು ಜಾಸ್ತಿ ಮಾಡಬಾರ್ದು, ಮತ್ತು ಈ ಜನರಿಗೆ ಸಮಸ್ಯೆ ಇದೆ ಅವರ ಪಾಕೆಟ್ನಲ್ಲಿ ಯಾಕೆ ದುಡ್ಡು ಹಾಕಬಾರ್ದು. ರಾಹುಲ್ ಗಾಂಧಿ ಐಡಿಯಾ, ಎಲ್ಲರ ಪಾಕೆಟಿಗೆ ದುಡ್ಡು ಹಾಕಿಬಿಡ್ಬೇಕಂತೆ. ಆವಾಗ ಮನಿ ರೊಟೇಷನ್ ಆಗತ್ತಂತೆ ದೇಶದಲ್ಲಿ. ನೋಡಿ ಹೆಂಗಿದೆ, ಸರ್ಕಾರವೇ ಜನರಿಗೆ ದುಡ್ಡು ಕೊಟ್ಟು ಅದೇ ದುಡ್ಡನ್ನು ಜನ ಖರ್ಚು ಮಾಡಿ ಅದರಿಂದ ತೆರಿಗೆಯನ್ನು ವಾಪಸ್ ಹೋಗ್ಬೇಕಂತೆ. ಇದು ರಾಹುಲ್ ಗಾಂಧಿ ಐಡಿಯಾ. ಆ ಸಂದರ್ಭದಲ್ಲಿ ಆ ರೀತಿಯದಾದಂಥ ಒಂದು ಗುಲ್ಲನ್ನು ಎಬ್ಬಿಸಲಾಯಿತು. ಕೋವಿಡ್ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನ ಲೂಟಿ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತು. ದೇವ್ರ ದಯದಿಂದ ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡಲಿಲ್ಲ. ಏಕೆಂದರೆ ಇದೇ ನರೇಂದ್ರ ಮೋದಿ ಅವರು ಮುಂಚೆ ಗುಜರಾತ್ನಲ್ಲಿದ್ದಾಗ ಇಡೀ ದೇಶದ ದೇವಸ್ಥಾನಗಳು ಯಾವತ್ತೂ ಸರ್ಕಾರದ ಹತೋಟಿಯಲ್ಲಿರಬಾರ್ದು ಅಂತ ಭಾಷಣ ಮಾಡಿದ ಮನುಷ್ಯ. ಈಗಲೂ ಕೂಡ ಅದು ಆಗಬೇಕಾದಂಥ ಅಗತ್ಯತೆ ಮೊಟ್ಟ ಮೊದಲೇದಾಗ ಅದಿದೆ. ಇವರೆಲ್ಲ ಹೇಳೋದೇನೆಂದರೆ ಖಾಸಗಿಯವರ ಸುಪರ್ದಿನಲ್ಲಿದ್ದರೆ ದೇವಸ್ಥಾನಗಳು ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ದುಡ್ಡಿನ ಅವ್ಯವಹಾರ ನಡೆಯುತ್ತೆ, ಆದ್ದರಿಂದ ಅದ ಮೇಲೆ ಸರ್ಕಾರದ ನಿಯಂತ್ರಣ ಇರುತ್ತೆ. ಹಾಗಾದರೆ ಸರ್ಕಾರದ ನಿಯಂತ್ರಣ ಇದ್ದಾಗ ಸರ್ಕಾರದ ಅಧಿಕಾರಿಗಳೇನು ಅದನ್ನು ದುಡ್ಡು ಲೂಟಿ ಮಾಡಲ್ವಾ? ಖಂಡಿತ ಎಲ್ಲ ದೇವಸ್ಥಾನದಲ್ಲಿ ಸರ್ಕಾರಿ ಅಧಿಕಾರಿಗಳು ಮೊದಲೇ ಕೆಲಸ ಮಾಡೋದೇ ಲೂಟಿ. ಎರಡನೇದು VIP ಕಲ್ಚರ್ ಏನಿದೆ ಅದನ್ನು ಬೆಳೆಸ್ಕೊಂಡು ಉಳಿದ ಭಕ್ತರಿಗೆ ತೊಂದರೆ ಕೊಡೋದೇ ಇವ್ರ ಕೆಲಸ. ಜೊತೆಗೆ ಅಲ್ಲಿ ಬರುವಂಥ ಕಾಮಗಾರಿಗಳನ್ನು ಸುಳ್ಳು ಮಾಡಿಸಿ ನಮ್ಮ ಭಕ್ತರ ದುಡ್ಡು ಏನಿದೆ, ದಕ್ಷಿಣೆ ದುಡ್ಡು ಏನಿದೆ, ಅದನ್ನು ಅನಗತ್ಯವಾಗಿ ಪೋಲು ಮಾಡುವಂಥ ಕೆಲಸ ಈ ಸರ್ಕಾರದ ಸುಪರ್ದಿನಲ್ಲಿರುವಂಥ ದೇವಸ್ಥಾನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡೋದು. ಯಾವ ಬೇಕಾದ ದೇವಸ್ಥಾನಕ್ಕೆ ಹೋಗಿ ನೋಡಿ ಈ ದೇಶದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಇದ್ದಾವೆ. ಈಗ ಕಟ್ರಾದಲ್ಲಿ ವೈಷ್ಣೋದೇವಿ ದೇವಸ್ಥಾನ ಇದೆ, ಯಾರ ಕಂಟ್ರೋಲಲ್ಲಿದೆ? ಸರ್ಕಾರದ ನಿಯಂತ್ರಣದಲ್ಲಿರುವಂಥದ್ದು. ದಿಲ್ಲಿಗೆ ಹೋದರೆ ನಿಮಗೆ ಕಾಲ್ಕಾದೇವಿ ದೇವಸ್ಥಾನ ಅಂತ ಇದೆ, ಯಾರ ನಿಯಂತ್ರಣದಲ್ಲಿದೆ? ಸರ್ಕಾರ ಪಕ್ಕದಲ್ಲೇ ಜಾಮಾ ಮಸೀದ್ ಇದೆ, ಜಾಮಾ ಮಸೀದ್ ಸರ್ಕಾರ ನಿಯಂತ್ರಣದಲ್ಲಿರೋದಿಲ್ಲ. ಅತಿ ದೊಡ್ಡ ಗುರುದ್ವಾರ ಇದೆ, ಅದ್ರ ಮೇಲೆ ಕಣ್ಣಿಲ್ಲ. ದೊಡ್ಡ ಚರ್ಚ್ ಇದೆ, ಚರ್ಚಿನ ಲೆಕ್ಕಾಚಾರ ಇವ್ರು ಕೇಳೋದಿಲ್ಲ. ಅಲ್ಲಿ ಏನು ಬೇಕಾದರೂ ನಡೀಲಿ, ಹಿಂದೂ ದೇವಸ್ಥಾನದ ದುಡ್ಡು ಮಾತ್ರ ಇವ್ರಿಗೆ ಬೇಕಾಗತ್ತೆ. ಆದರೆ ನಾವು ಉತ್ಸವ ಮಾಡುವಾಗ ಮಾತ್ರ ನಮಗೆ ಬಾಯಿಗೆ ಬಂದ ಹಾಗೆ ಬೈಕೊಂಡು ಓಡಾಡಿಕೊಂಡು ಹಿಂದೂ ಧರ್ಮದ ವಿರುದ್ಧ ತುಚ್ಛವಾಗಿ ಮಾತಾಡಿ ಹಿಂದೂಗಳ ಧೈರ್ಯವನ್ನು ಕುಸಿಯುವಂಥ ಮತ್ತು ಹಿಂದೂ ಧರ್ಮದ ಬಗ್ಗೆ ಲೇವಡಿ ಮಾಡಿ ಮಾತನಾಡಿ ಹಿಂದೂಗಳಿಗೆ ಅಸಮಾಧಾನ ಉಂಟು ಮಾಡುವಂಥ ಕೆಲಸ ಮಾಡ್ತಾರೆ. ಈಗ ಹಿಮಾಚಲ ಪ್ರದೇಶದಲ್ಲಿ ಆಗಬೇಕಾಗಿದ್ದೇನೆಂದರೆ ಈ ಲೂಟಿಯನ್ನು ತಡೆಯುವ ಕೆಲಸ ಆಗಬೇಕು. ಯಾರಾದರೂ ಒಬ್ಬರು PIL ಹಾಕಿ ಈ ರೀತಿ ಹುಂಡಿಯ ದುಡ್ಡನ್ನು ಅವರು ತೆಗೆದುಕೊಳ್ಳಲಾರದ ಹಾಗೆ ಒಂದು ತಡೆಯಾಜ್ಞೆ ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಹಿಂದೆ ತಿರುವಾಂಕೂರ ರಾಜಮನೆತನಕ್ಕೆ ಸಲ್ಲಬೇಕಾದಂಥ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಆಸ್ತಿಯನ್ನು, ಬಂಗಾರದ ಒಡವೆಗಳನ್ನೆಲ್ಲ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಆ ರಾಜಮನೆತನಕ್ಕೆ ವಾಪಸ್ ಕೊಡಿಸಿದರು. ಸರ್ಕಾರದ ಕೈಗೆ ಸಿಕ್ಕಿದ್ರೆ ಏನಾಗ್ತಿತ್ತು? ಅದನ್ನು ಕರಗಿಸಿ ಎಲ್ಲ ಬಿಟ್ಟಿ ಭಾಗ್ಯ ಕಂಚಿ ಮುಗಿಸಿ ಹೋಗಿರೋದಿಲ್ಲ ತನಕ. ತಮಿಳುನಾಡಿನಲ್ಲಿ ಮಾನಿಟೈಸೇಷನ್ ಅಂತ ಹೆಸರು, ಸರ್ಕಾರದ ಅಧೀನದಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಇದನ್ನು ಒಡವೆಗಳನ್ನು ಬಂಗಾರವನ್ನೆಲ್ಲ ತೊಗೊಂಡು ಕರಗಿಸಿ ಸರ್ಕಾರದ ಬೊಕ್ಕಸಕ್ಕೆ ಹಾಕ್ಕೊಂಬಿಟ್ರು. ಏನ್ರಿ ಇದು ಅಂತ ಮಡ್ರಾಸ್ ಹೈಕೋರ್ಟಿಗೆ ಕೇಸ್ ಹಾಕಿದಾಗ ಇದು ಮೊದಲೇ ಸಲ ಏನಲ್ಲ ಸರ್, ಇದು ಯುವರ್ ಆನರ್ ಮೈಲಾರ್ಡ್, ಇದು ಮೊದಲೇ ಸಲ ಅಲ್ಲ, ಕಳೆದ 46 ವರ್ಷದಿಂದ ನಾವು ದೇವಸ್ಥಾನದ ಬರುವಂಥ ಬಂಗಾರವನ್ನೆಲ್ಲ ಇದೇ ರೀತಿ ನಾವು ಸರ್ಕಾರದ ಬೊಕ್ಕಸಕ್ಕೆ ಬಳಸ್ತಾ ಇದ್ದೀವಿ ಅಂತ ಸರ್ಕಾರ ಅಲ್ಲಿ ಅಫಿಡೇವಿಟನ್ನು ಸಲ್ಲಿಸುತ್ತೆ. ಅಂದರೆ ಹಿಂದೂಗಳ ದುಡ್ಡಿಗೆ ಬೆಲೆ ಇಲ್ಲ, ಸರ್ಕಾರ ಯಾರು ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಬೇರೆದವ್ರ ಬಗ್ಗೆ ಮಾತ್ರ ವಿಶೇಷ ಕಳಕಳಿ. ಈ ಅಖಿಲೇಶ್ ಯಾದವ್ ಅನ್ನೋಂಥ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ ಒಂದು ಹಜ್ ಭವನ್ ಅಂತ ನಿರ್ಮಾಣ ಮಾಡಿದ್ದಾರೆ. ವರ್ಷಕ್ಕೆ ಒಂದು ಸಲ ಹಜ್ಗೆ ಹೋಗೋದು, ಅದಕ್ಕೋಸ್ಕರ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಹಜ್ ಭವನ್ ಮಾಡ್ತಾರೆ. ಯಾರ ದುಡ್ಡು?
ನಮ್ಮ ದುಡ್ಡಿನ ನಮ್ಮ ದೇವಸ್ಥಾನದ ಮುಜರಾ ಇಲಾಖೆ, ಆ ಇಲಾಖೆ, ಎಂಡೋಮೆಂಟ್ ಆ್ಯಕ್ಟ್ ಅಂತ ಮಾಡಿ ಇಂದು ರಿಲಿಜಿಯಸ್ ಎಂಡೋಮೆಂಟ್ ಆ್ಯಕ್ಟ್ ಅಂತ ಹೆಸರಿಟ್ಬಿಡೋದು. ಸರ್ಕಾರದ ಅಧೀನ ಅದ್ರ ಮೇಲೆ ಅಲ್ಲಿ ಸರ್ಕಾರಿ ಅಧಿಕಾರಿ ಬಂದು ಕೂತ್ಕೋತಾನೆ, ಹೆಸರಿಗೆ ಟ್ರಸ್ಟ್ ಇರುತ್ತೆ, ತೊಗೊಂಡೋಗಿ ಇಂಥ ಕೆಲಸಕ್ಕೆ ಬಳಸೋದು. ಇದಕ್ಕೆ ನಾವು ನಿಯಂತ್ರಣಕ್ಕೆ ತರಲಿಕ್ಕೆ ನಾವು ಹೋರಾಟ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇದೇ ರೀತಿಯ ಏನು ಸುಖವಿಂದರ್ ಸಿಂಗ್ ಸುಕ್ಕು ಹಿಮಾಚಲ ಪ್ರದೇಶದಲ್ಲಿ ಮಾಡಿದಾನೋ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇದೇ ಕೆಲಸ ಮಾಡ್ತಾರೆ. ಬೇಕಾದ್ರೆ ಕಾದು ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.